ತಂದೆಯ ನೋವನ್ನು ನೋಡಿಕೊಂಡು ಅಥವಾ ತಂದೆಯ ಕಷ್ಟ ನೋಡಿಕೊಂಡು ತಂದೆ ಹತ್ರ ಒಂದು ಮಗು ಹೇಳುತ್ತೆ, ಒಂದು ಹುಡುಗಿ ಹೇಳುತ್ತೆ, ತಂದೆಯ ಮಗಳು, ಕಷ್ಟ ಆಗೋದಾದರೆ ಬೇಡ, ನಿಮ್ಮ ಕೈಯಲ್ಲಿ ಎಷ್ಟು ಹಣ ಇರುತ್ತೆ ಆ ಹಣದಲ್ಲಿ ಒಂದು ಮೊಬೈಲ್ ತಗೊಂಡು ಬನ್ನಿ ಅಂತ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ನಿನ್ನೆ ನಾನು ಒಂದು ಮೊಬೈಲ್ ಶಾಪಿಗೆ ಹೋದೆ. ಸ್ವಲ್ಪ ರಿಪೇರಿ ಮಾಡಬೇಕಿತ್ತು ಮೊಬೈಲ್, ಅದಕ್ಕೆ ಹೋದ ನಂತರ ಒಂದು ತಂದೆ ಎಲ್ಲ ಮೊಬೈಲನ್ನು ತೋರಿಸ್ತಾ ಇದೆ. ಅದರಲ್ಲಿ ಸಣ್ಣ ರೇಟಿನ ಒಂದು ಮೊಬೈಲ್, ಆ ಮಗ ವಿಡಿಯೋ ಕಾಲಲ್ಲಿ ಮಾತನಾಡ್ತಾ ಇರುತ್ತೆ. ಈ ತಂದೆಗೆ ಎಷ್ಟು ಬಜೆಟ್ ಇರುತ್ತೆ ಆ ಬಜೆಟಿನ ಮೊಬೈಲ್ ನೋಡಿಕೊಂಡು ಮಗಳಿಗೆ ವಿಡಿಯೋ ಕಾಲ್ನಲ್ಲಿ ತೋರಿಸಿಕೊಡ್ತಾ ಇದೆ. ಮಗಳೇ, ಇದು ಇಷ್ಟಿದೆ ರೇಟು, ಇಷ್ಟೇ ಇರೋದು ಹಣ ಅಂತ ಹೇಳುತ್ತೆ ಮಗಳ ಹತ್ರ ತಂದೆ ಹೇಳುತ್ತೆ. ಅವರು ಮಲಯಾಳದಲ್ಲಿ ಮಾತನಾಡ್ತಾ ಇರೋದು. ನಾನಿದು ಅಬ್ಸರ್ವ್ ಮಾಡ್ತಾ ಇದ್ದೇನೆ ನನ್ನ ಹತ್ತಿರನೇ. ಆವಾಗ ಆ ಮಗಳು ಹೇಳುತ್ತೆ, ನನಗೆ ಕೇಳುತ್ತೆ, ಆ ಮಗಳು ಹೇಳುತ್ತೆ ತಂದೆ ಹತ್ರ, ನಿನ್ನ ಕೈಯಲ್ಲಿ ಎಷ್ಟು ದುಡ್ಡಿದೆ ಅದರಲ್ಲಿ ಮಾತ್ರ ತೆಗಿ ಅಂತ ಹೇಳುತ್ತೆ. ನಿನ್ನ ಕೈಯಲ್ಲಿ ಎಷ್ಟು ದುಡ್ಡು ಇರುತ್ತೆ, ತುಂಬ ಹಣದ್ದು ಬೇಡ, ಸ್ವಲ್ಪ ಒಂದು ಸಣ್ಣ ಹಣದಾದ್ರೂ ಸಹ ನಿನ್ನ ಕೈಯಲ್ಲಿ ಎಷ್ಟು ಆಗತ್ತೆ ಅಷ್ಟರಲ್ಲಿ ಒಂದು ಮೊಬೈಲ್ ತೆಗಿ ಅಂತ ತಂದೆ ಹತ್ರ ಹೇಳತ್ತೆ ಈ ಹೆಣ್ಣು ಮಗು. ಆವಾಗ ಬಿಲ್ಲು ತೆಗಿತಾರೆ, ಒಂದು ಸಣ್ಣದಾದಂತಹ ಒಂದು ಮೊಬೈಲ್ ತೆಗಿತೆ. ಬಿಲ್ಲಲ್ಲಾದ ನಂತರ ನಾನು ನನಗೆ ಒಂದು ಸ್ವಲ್ಪ ಬೇಸರ ಆಯಿತು. ಆವಾಗ ನಾ ಕರೆದಾಗ ಕೇಳಿದೆ, ಏನು ಇದು ಅಂತ. ಆವಾಗ ತಂದೆ ಹೇಳುತ್ತೆ, ನನ್ನ ಫ್ರೆಂಡು ಊರಿಗೆ ಹೋಗ್ತಾನೆ, ಅದಕ್ಕೋಸ್ಕರ ಇದು ಮಗಳಿಗೆ ಕಲಿಸಿಕೊಡುದು ಅಂತ ಹೇಳಿದರು. ಆವಾಗ ನಾನು ಅವರ ಮೊಬೈಲನ್ನು ಅಬ್ಸರ್ವ್ ಮಾಡಿದೆ. ಅದರ ಡಿಸ್ಪ್ಲೇ ಹಾಳಾಗಿದೆ, ಸ್ಕ್ರ್ಯಾಚ್ ಬಂದಿದೆ, ಈ ತಂದೆಯ ಮೊಬೈಲ್ ಸ್ಕ್ರ್ಯಾಚ್ ಬಂದಿದೆ. ನಾನು ಹೇಳಿದೆ, ನಿಮಗೆ ಈ ಹೊಸ ಮೊಬೈಲ್ ಇಟ್ಕೊಂಡು ಈ ಮೊಬೈಲು ಮಗಳಿಗೆ ಕಲಿಸ್ಬೋದಲ್ಲ ಅಂತ. ಆವಾಗ ತಂದೆ ಹೇಳುತ್ತೆ, ನನ್ನ ಮಗಳು ನನ್ನ ಹತ್ರ ಬೇರೆ ಏನು ಕೇಳಲಿಲ್ಲ, ಮೊಬೈಲು ಕೇಳಿತು, ಅದಕ್ಕೆ ನಾನು ಹೊಸದ್ದು ಒಂದು ತೆಗೆದುಕೊಡ್ತಾನೆ ಅಂತ ಹೇಳಿದರು. ಆವಾಗ ನಾ ಹೇಳಿದೆ, ಮೊಬೈಲ್ ಕೊಟ್ಟು ಎಷ್ಟರಲ್ಲಿ ಕಲಿತಾ ಇದ್ದಾನೆ? ಅವಾಗ ಹೇಳುತ್ತೆ, 10ರಲ್ಲಿ ಕಲಿತಾ ಇದ್ದಾನೆ. ನಾನು ಹೇಳಿದೆ, SLC ಎಕ್ಸಾಮೆಲ್ಲ ಬರಲಿಕ್ಕಿದೆಯಲ್ಲ, SLCಯಲ್ಲೆಲ್ಲ ಮೊಬೈಲ್ ಕೊಟ್ಟರೆ ತುಂಬ ಕಷ್ಟ ಆಗ್ಬೋದಲ್ಲ, ಫೋನ್ ಮಾಡಬೇಕಾದ್ರೆ ಅಥವಾ ತಾಯಿಯ ಅಥವಾ ನಿಮ್ಮ ಹೆಂಡತಿಯ ಇಲ್ಲಾಂದ್ರೆ ನಿಮ್ಮ ಮಕ್ಕಳ ಬೇರೆ ಯಾರ ಮೊಬೈಲ್ ಇಲ್ವಾ ಅಂತ ಕೇಳಿದೆ. ಅವಾಗ ಹೇಳಿದರು, ಇಲ್ಲ, ನನಗೆ ಒಬ್ಬಳೇ ಮಗಳು, ಮನೆಯಲ್ಲಿ ಹೆಂಡತಿಗಾಗಲಿ ಮಗಳಿಗಾಗಲಿ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ನನಗೆ ಫೋನ್ ಮಾಡಬೇಕಾದ್ರೆ ಬೇರೆಯವರ ಮೊಬೈಲಲ್ಲಿ ಮಾತನಾಡೋದು ಅಂತ. ಆವಾಗ ನಾನು ಆಲೋಚನೆ ಮಾಡಿದ್ದೆ. ನಾನು ಕೇಳಿದೆ, ನೀವು ಎಷ್ಟು ವರ್ಷ ಆಯಿತು ಅಂತ ಕೇಳಿದೆ. ಅವರಿಗೆ 24 ವರ್ಷ ಆಯಿತು ನಾನು ಸೌದಿಯಲ್ಲಿ ಇರುವುದು ಅಂತ ಹೇಳಿದರು. ಇಷ್ಟರವರೆಗೆ ನೀವು ಮೊಬೈಲ್ ತೆಗಲಿಲ್ವಾ ಅಂತ ಕೇಳಿದ್ರು. ಇಲ್ಲ, ನಮ್ಮ ಮೊಬೈಲ್ ತೆಗಲಿಲ್ಲ, ನಾನು ಫ್ರೀ ವೀಸಾದಲ್ಲಿ ಇರೋದು, ಕೆಲಸ ಸಿಕ್ಕಿದರೆ ಸಿಕ್ಕಿತು, ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ. ಸ್ವಲ್ಪ ಬಾಡಿಗೆ ಕೊಡಲಿಕ್ಕೆ ಆಗುತ್ತೆ, ಅವರ ಎಜುಕೇಷನ್ ಮಾಡ್ತೀರಲ್ಲ ಅದಕ್ಕೆ ಖರ್ಚಾಗುತ್ತೆ, ಆನಂತರ ಮನೆ ಬಾಡಿಗೆ ಇದು ಖರ್ಚೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಸರಿಯಾಗುತ್ತೆ. ಇದುವರೆಗೆ ನಾನು ಒಂದು ಮೊಬೈಲ್ ಸಹ ತೆಗಲಿಲ್ಲ ಅಂತ. ಆವಾಗ ಹೇಳುತ್ತೆ, ನಾನು ಆಲೋಚನೆ ಮಾಡಿದೆ, ನೋಡಿ, ಇಷ್ಟು ವರ್ಷ ಸೌದಿಯಲ್ಲಿತ್ತು ಕೆಲಸ ಮಾಡಿ ಆ ಮನೆಯಲ್ಲಿ ಒಂದು ಮೊಬೈಲ್ ಇಲ್ಲ ಅಂತ ಹೇಳುವಾಗ ಯಾರು ಈ ಕಾಲದಲ್ಲಿ ಯಾರ ಕೈಯಲ್ಲಿ ಮೊಬೈಲ್ ಇಲ್ಲದೇ ಇರುತ್ತೆ? ತಿನ್ನಲಿಕ್ಕೆ ಅನ್ನ ಇಲ್ಲದ್ರೂ ಸಹ ಕೈಯಲ್ಲಿ ಮೊಬೈಲ್ ಇರುತ್ತೆ. ಅಂಥದ್ರಲ್ಲಿ ಈಗ ನನಗೊಂದು ತುಂಬ ಬೇಸರವಾಯಿತು. ಆವಾಗ ನಾನು ಹೇಳಿದೆ, ಎಲ್ಲಿ ಕೆಲಸ ಮಾಡ್ತೀರಿ ನೀವು ಅಂತ. ನಾನು ಪಾಯಿಂಟರ್ ಅಂತ ಇರುವಾಗ ಇಲ್ಲಿ ಎಲ್ಲ ಬಿಲ್ಡಿಂಗ್ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಅದರಲ್ಲೆಲ್ಲ ಕೆಲಸ. ನನಗೆ ತುಂಬ ಬೇಸರ ಆಯಿತು ಅವರನ್ನು ನೋಡಿಕೊಂಡು. ನಾನು ಆನಂತರ ಅವರ ನಂಬರ್ ತಗೊಂಡು ಬಂದಿದ್ದೇನೆ, ಮಾತನಾಡುವ ಅಂತ ಹೇಳಿ. ಅಷ್ಟೇ. ನನಗೆ ಅರ್ಥ ಆಯಿತು ಏನು ಅಂತ ಕೇಳಿದರೆ, ಆ ತಂದೆಯ ಕೈಯಲ್ಲಿ ಇದ್ದಂತಹ ಹಣದಲ್ಲಿ ಸಾಕು ನನಗೆ ಮೊಬೈಲ್, ತುಂಬ ದೊಡ್ಡದು ಬೇಡ. ಈಗಿನ ಮಕ್ಕಳಿಗೆ ಐಫೋನೇ ಬೇಕು, ದೊಡ್ಡ ದೊಡ್ಡ ಮೊಬೈಲೇ ಬೇಕು, ಸಣ್ಣದು ಯಾವುದು ಆಗಲ್ಲ
ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಮಕ್ಕಳು ಈ ಥರ ಇದ್ದರೆ ತಂದೆ ತಾಯಿಗೆ ಒಳ್ಳೆಯದಾಗತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡೋದಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡೋದಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ.